ಇಷ್ಟ ಆಯ್ತಾ? ನಾನು ಇಂಥದ್ದೆಲ್ಲ ಮಾಡ್ಸೋಕೆ ಬರೋಲ್ಲ ನಮಗೆ. ಫ್ರೆಂಡ್ಶಿಪ್ ಡೇ ಗಿಫ್ಟ್. ಮುಂದಿನ ಜನ್ಮವಿದ್ದರೂ ನಿನ್ನನ್ನೇ ಮತ್ತೆ ಹುಡುಕುತ್ತೇನೆ. ಅವಳು ಬರ್ದಿರೋದು. ನಿಗೂ ಅವಳಿಗೂ ಏನು ಡಿಫ್ರೆನ್ಸ್ ಅಂತ ನಾನು ಮಾಡಿಸ್ಕೊಂಡು ತಗೊಬಂದೆ. ಇವಳು ಅವಳೆ ಕೈಯಿಂದ ಮಾಡಿಕೊಟ್ಟಿದ್ದೆ. ಫಸ್ಟಿಗೆ ಮಂತ್ರಾಲಯ 10-20 ವರ್ಷ ಆದಮೇಲೆ ಒಂದು ಆಲ್ಬಮ್ ತೆಗೆದು ನೋಡಬಾರ್ದು, ಮೆಮೊರಿ ಎಲ್ಲ ಕ್ರಿಯೇಟ್ ಆಗುತ್ತೆ. ಇಷ್ಟು ಅವಳೇ ಕುತ್ಕೊಂಡು ಬರ್ದಿರೋದು. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಆ್ಯಂಡ್ ಇವತ್ತಿನ ಡೇ ಏನಪ್ಪ ಸ್ಪೆಷಲ್ ಅಂದರೆ, ಇವತ್ತು ಫ್ರೆಂಡ್ಶಿಪ್ ಡೇ. ಐ ಥಾಟ್ ಚೀತುಗೆ ಒಂದು ಸರ್ಪ್ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಅವಳಿಗೆ ಗೊತ್ತಿಲ್ಲ, ಅಂದರೆ ಗೊತ್ತು ಏನಾದರೂ ಗಿಫ್ಟ್ ಕೊಡ್ತಾಳೆ ಅಂತ, ಬಟ್ ಏನು ಗಿಫ್ಟ್ ಅಂತ ಗೊತ್ತಿಲ್ಲ. ಇದು ಒಂದು ಸರ್ಪ್ರೈಸ್ ಆಗಿರುತ್ತೆ. ಆ್ಯಂಡ್ ಅವಳಿಗೆ ಕಾಸ್ಟ್ಲಿ ಗಿಫ್ಟ್ಸ್ ಎಲ್ಲ ಇಷ್ಟ ಆಗಲ್ಲ. ಸೊ ನನಗೆ ಆ ಥರ ವೆರೈಟಿ ಮಾಡೋಕ್ಕಂತೂ ಬರಲ್ಲ, ಅವಳಷ್ಟು ಚೆನ್ನಾಗಿ ಮಾಡೋಕ್ಕೆ ಬರಲ್ಲ. ಬಟ್ ಅವಳಿಗೆ ನೆನ್ಪಿಡ್ಕೊಳ್ಳೋ ಥರ ಸರ್ಪ್ರೈಸ್ ಮಾಡಬಹುದು. ಬೆಳಿಗ್ಗೆನೆ ನಮ್ಮ ಮನೆಗೆ ಬಂದು ಅವಳು ನನಗೆ ಸ್ಟಾರ್ಟಿಂಗಲ್ಲೇ ಸರ್ಪ್ರೈಸ್ ಮಾಡಿ ಹೋಗಿದ್ದಾಳೆ. ಅದು ವಿಡಿಯೋ ಮಾಡಿಲ್ಲ. ಗಿಫ್ಟ್ ಏನು ಅಂತ ಇವಾಗ ತೋರಿಸ್ತೀನಿ. ಈ ಗೊಂಬೆ ಗೈಸ್, ಈ 2 ಕ್ಯೂಟ್ ಮಂಗ ಥರ ಇದೆಯಲ್ಲ, ಅದು ನಾನು ಮತ್ತು ಅವಳು. ಆ್ಯಕ್ಚುಲಿ ನಾನು ಇದೇ ಥರದ್ದು ಒಂದು ಅವಳಿಗೆ ಪ್ರೆಸೆಂಟ್ ಮಾಡಿದ್ದೆ, ಪಿಂಕ್ ಕಲರು. ಸೊ ಇವಾಗ ಇವಳು ಪ್ರೆಸೆಂಟ್ ಮಾಡಿದ್ದಾಳೆ ಫ್ರೆಂಡ್ಶಿಪ್ ಡೇಗೆ. ಹಾಗೆ ಇದಿಷ್ಟಕ್ಕೆ ಮುಗಿಸಿಲ್ಲ ಅವಳು. ಇಲ್ಲೊಂದು ಲೆಟರ್ ಇದೆ ಗೈಸ್, ಈ ಲೆಟರ್ ಓದ್ತೀನಿ ಇವಾಗ. ನಾನು ಆವಾಗಲೇ ಓದಿದ್ದೆ, ಮತ್ತೊಂದು ಸಾರಿ ನಿಮಗೋಸ್ಕರ ಓದ್ತೀನಿ. ಇದು ಕ್ಯೂಟಾಗಿದೆ, ಒಂದು ಗ್ರೀಟಿಂಗ್. ಆ್ಯಂಡ್ ಒಳಗಡೆ ಅವಳು ಬರೆದಿರೋದು, ಫಸ್ಟು ಇಂಗ್ಲೀಷಲ್ಲಿ ಬರೆದಿರೋದು. ಸಿ ಆ್ಯಕ್ಚುಲಿ ಅವಳು ವೀಡಿಯೋ ಮಾಡಬೇಡ ಅಂತ ಅಂದ್ಲು, ಆದರೂ ನನಗೆ ತಡ್ಕೊಳಕ್ಕಾಗ್ದಲೇ ವೀಡಿಯೋ ಮಾಡಿದ್ದೀನಿ ಗೈಸ್. ಹಾಯ್ ಬೇಬಿ, ಹ್ಯಾಪಿ ಫ್ರೆಂಡ್ಶಿಪ್ ಡೇ. You are the one who I want to be friends with again and again, even after endless fights. Stay with me forever and even because you have no other option. ಇವಾಗ ಕನ್ನಡ. ನನ್ನ ಪ್ರೀತಿಯ ಗೆಳತಿ, ಸಮಯ ಬದಲಾಗಬಹುದು, ಜನ ಬದಲಾಗಬಹುದು, ಆದರೆ ನಮ್ಮ ಸ್ನೇಹ ಹೊಸ ತಿರುವಿನೊಂದಿಗೆ ಚಿರಕಾಲ ಉಳಿಯುವುದು. ಇದೀ ನಾ ಮಾಟೇ ಶಾಸನಂ. ನಿನ್ನ ಗೆಲುವನ್ನು ನನಗಿಂತ ಹೆಚ್ಚು ಸಂಭ್ರಮಿಸುತ್ತೇನೆ. ಆ ಸಂಭ್ರಮವನ್ನು ಇನ್ನೂ ಹೆಚ್ಚು ಮಾಡುವ ಜವಾಬ್ದಾರಿ ನಿನ್ನದು. ಆಲ್ ದ ವೆರಿ ಬೆಸ್ಟ್, ಇಂತಿ ನಿನ್ನ ಪ್ರೀತಿಯ ಗೆಳತಿ. ತುಂಬ ಇಷ್ಟ ಆಯಿತು. ಆ್ಯಂಡ್ ಈ ಥರ ನನಗೆ ತುಂಬ ಇಷ್ಟ ಆಯಿತು ಅವಳು ಬರೆಯೋ ಲೆಟರ್ಸು ಎಲ್ಲದು. ಆ್ಯಂಡ್ ಇವಾಗ ನಾನು ಫ್ರೆಶ್ ಅಪ್ ಆಗಿ ನನ್ನ ಟರ್ನ್, ನಾನು ಗಿಫ್ಟ್ ಕೊಡ್ತೀನಿ. ಏನೇನು ಗಿಫ್ಟ್ ಅಂತ ಹೇಳ್ತೀನಿ ಸ್ವಲ್ಪದ್ರಲ್ಲೇ ಗೈಸ್. ಇವಾಗ ಫ್ರೆಶ್ ಆಗಿ ರೆಡಿ ಆಗಿದ್ದೀನಿ. ಆ್ಯಂಡ್ ಇವತ್ತಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ಯಾಕೆ ಅಂತ ಗೊತ್ತಿಲ್ಲ, ನೀವು ಕೇಳಬೇಡಿ. ಆ್ಯಂಡ್ ಒಂಥರ ಫುಲ್ ಮೈಂಡೆಲ್ಲ ಫ್ರೆಶ್ ಅಂತ ಫೀಲ್ ಆಗ್ತಾಯಿದೆ. ಸೊ ಅವಳಿಗೆ ಗಿಫ್ಟ್ ಎಲ್ಲ ಬೆಂಗಳೂರಿಂದ ಒಂದು ಗಿಫ್ಟ್ ಬಂತು. ಆ್ಯಂಡ್ ಇಲ್ಲೊಂದು ಸ್ವಲ್ಪ ತರಿಸಿದ್ದೀನಿ, ಎಲ್ಲ ಗಿಫ್ಟ್ ರೆಡಿ ಇದೆ. ಆ್ಯಕ್ಚುಲಿ ಅವಳು ನಾನು ಲೆಟರ್ ಕೊಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿರ್ತಾಳೆ ಈ ಸರಿನೂ ಅಷ್ಟೇ. ಇವತ್ತು ಈ ಸರಿನೂ ನಾನು ಲೆಟರ್ ಕೊಡ್ತಾ ಇಲ್ಲ ಗೈಸ್. ಆ್ಯಂಡ್ ಗಿಫ್ಟೆಲ್ಲ ಆಡಿಸಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾವು ಯಾವತ್ತೂ ಫ್ರೆಂಡ್ಶಿಪ್ ಡೇ ದಿನವೇ ಸೆಲೆಬ್ರೇಟ್ ಮಾಡಲ್ಲ ನಾವು. ಎನಿ ಟೈಮ್ ಅಂದರೆ ಯಾವಾಗಲೂ ಲೈಕ್ ಅವಳು ನನಗೆ ಗಿಫ್ಟ್ ಕೊಡ್ತಿರ್ತಾಳೆ, ಫ್ಲವರ್ಸ್ ಕೊಡ್ತಿರ್ತಾಳೆ, ಅಥವಾ ನಾನು ಅವಳಿಗೆ ಕೊಡ್ತಾ ಇರ್ತೀನಿ. ಸೊ ಇಂಥ ಡೇನೇ ಬೇಕು ಅಂತ ನಾವೇನೂ ಕಾಯ್ದಿಲ್ಲ. ಇವತ್ತೊಂದು ಸ್ವಲ್ಪ ಫ್ರೆಂಡ್ಶಿಪ್ ಡೇ ಅಲ್ಲ, ಸ್ವಲ್ಪ ಜಾಸ್ತಿ ಓಕೆ ಫ್ರೆಂಡ್ಶಿಪ್ ಡೇ ಅಲ್ಲ, ನಮ್ಮಿಬ್ಬರು ಫ್ರೆಂಡ್ಶಿಪ್ ಹೀಗೆ ಇರಲಿ ಅನ್ನೋ ಒಂದು ಡೇ ಅಷ್ಟೇ. ಇದೊಂದು ಜಸ್ಟ್ ನಾರ್ಮಲ್ ಡೇ ನನಗನ್ಸಿರೋ ಪ್ರಕಾರ. ಸೊ ನಾವು ಯಾವಾಗಲೂ ಲೈಕ್ ದುಃಖದಲ್ಲಿದ್ದಾಗಲೂ ಏನೋ ಒಂದು ಮೂಮೆಂಟ್ನ ಸೆಲೆಬ್ರೇಷನ್ ಮಾಡೇ ಮಾಡ್ತೀವಿ. ಸೊ ಅದು ದೊಡ್ಡದೇ ಆಗಿರಲಿ ಚಿಕ್ಕದೇ ಆಗಿರಲಿ, ಸೊ ಅದು ನಮ್ಮದು ರೂಢಿ, ಇಬ್ಬರದು ರೂಢಿ. ಅಂದರೆ ಅವಳು ಏನೋ ಒಂದು ಮಾಡ್ಕೊಬಂದರೆ ನಾನು ಸೆಲೆಬ್ರೇಟ್ ಮಾಡ್ತೀನಿ, ನಾನು ಏನಾರೋ ಮಾಡ್ಕೊಬಂದರೆ ಅವಳು ಸೆಲೆಬ್ರೇಟ್ ಮಾಡ್ತಾಳೆ. ಸೊ ಈ ಥರ ಸೆಲೆಬ್ರೇಷನ್ ಮಾಡ್ತಾನೆ ಇರ್ತೀವಿ. ಹಾಗಂತ ನಾವು ಫ್ರೆಂಡ್ಶಿಪ್ ಡೇನ ಸೆಲೆಬ್ರೇಟ್ ಮಾಡ್ದಲೇ ಇರೋಕ್ಕಾಗಲ್ಲ. ಈ ಡೇನು ಫ್ರೆಂಡ್ಶಿಪ್ ಡೇನ ಸೆಲೆಬ್ರೇಟ್ ಮಾಡ್ತೀವಿ. ಐ ನೋ ಈ ಸೈನು ಲೆಟರ್ ಅಂದರೆ ಇದು ಸ್ಯಾಂಪಲ್ ಲೆಟರ್, ಬಟ್ ಅವಳ ಕೈಯಿಂದ ಅವಳು ಏನಾದರೂ ಮಾಡೇ ಮಾಡ್ತಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತಿರುತ್ತೆ. ನಾನು ಆ್ಯಕ್ಚುಲಿ ಎಕ್ಸೈಟ್ ಆಗಿದ್ದೀನಿ. ಯಾವ ಥರ ಗಿಫ್ಟ್ ಕೊಡ್ತಾಳಪ್ಪ, ಎಷ್ಟು ವೆರೈಟಿ ಕೊಡ್ತಾಳೆ ಅಂತ ಗೊತ್ತಿಲ್ಲ. ಅವಳು ಕೊಡೋ ಗಿಫ್ಟ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಿಮಗೂ ಗೊತ್ತು, ಅವಳು ಹ್ಯಾಂಡ್ಮೇಡ್ ಅಂದರೆ ಅವಳೇ ತಯಾರಿಸಿರೋ
ಗಿಫ್ಟ್ ಕೊಡೋದು ನನ್ನ ಬರ್ಡೇಗೆ, ಫ್ರೆಂಡ್ಶಿಪ್ ಡೇಗೆ. ಸೊ ಇದು 2 ದಿನವೂ ಅವಳು ಎಕ್ಸ್ಪೆನ್ಸಿವ್ ಗಿಫ್ಟ್ ಕೊಡಲ್ಲ. ಸೊ ನಾರ್ಮಲಾಗಿ ಅವಳು ಕೈಯಿಂದ ಮಾಡಿರೋ ಗಿಫ್ಟ್ ಕೊಡ್ತಾಳೆ. ಸೊ ಅದನ್ನು ನೋಡೋಕ್ಕೆ ನಾನಂತೂ ತುಂಬಾ ಕಾಯ್ತಾ ಇದ್ದೀನಿ. ಫ್ರೆಂಡ್ಶಿಪ್ ಬ್ಯಾಂಡ್ ತೊಗೊಂಡಿದ್ದೀನಿ. ಲೈಕ್ ಕಾಲೇಜಲ್ಲಿ ಸ್ಕೂಲಲ್ಲೆಲ್ಲ ಹಾಕ್ತಿದ್ವಲ್ಲ ಬ್ಯಾಂಡ್ಸು. ಸೊ ಅದನ್ನ ನೆನಪಾಗಿ ಅಂದರೆ ಅವಳು ತಂದಿರಲ್ಲ ಅಂತ ನಾನೇ ತಂದಿದ್ದೀನಿ. ಇನ್ನೊಂದು ನನಗೆ ಅವಳು ಕಟ್ಟಲಿ, ನಾನು ಅವಳಿಗೆ ಕಟ್ಟೋಣ ಅಂತ. ಒಂಥರ ಹಳೆ ಮೆಮೊರಿ ಎಲ್ಲ ಕ್ರಿಯೇಟ್ ಆಗುತ್ತೆ. ಫಸ್ಟೆಲ್ಲ ಹೇಗೆ ಅಂದರೆ ಲೈಕ್ ಎಷ್ಟು ಜನ ಕೊಡ್ತಾರೆ, ನನ್ನ ಕೈ ತುಂಬ ಇರಬೇಕು, ಹಾಗೆ ಹೀಗೆ ಅಂತ ಇತ್ತು. ಇವಾಗ ಏನೋ ಗೊತ್ತಿಲ್ಲ, ಅದಕ್ಕೆ ನೆನಪಾಗಿ ಬ್ಯಾಂಡ್ ತೊಗೊಂಡಿದ್ದೀನಿ. ಶೀತನಾ, ಚೇತು, ಚೇತು, ಚೇತನ ಸಿಕ್ಕಿದ್ಲು. ಗೈಸ್ ಏನೋ ತಂದಿದ್ಯಾ ನನಗೆ? ನಿಮಗೆ ಹಳೆ ಬಟ್ಟೆ ಸ್ವಲ್ಪ ಬಾ, ನಿಂಗೆ ಗಿಫ್ಟ್ ತಂದೀನಿ. ಬಾ, ಯು ಹ್ಯಾವ್ ಗಿಫ್ಟ್, ಸರ್ಪ್ರೈಸ್ ಗಿಫ್ಟ್. ಚೇತು ರೆಡಿ ಆಗೋದು ಬೇಡವಾ? ನಾನು ಬೇಡ, ಬರೋದಾ? ಕೇಳಿದೆ. ಗೈಸ್, ಸರ್ಪ್ರೈಸ್ ಗಿಫ್ಟು. ರೆಡಿಯಾಗಿ ನಾನು ಹಿಂಗೆ ಗಿಫ್ಟ್ ಕೊಡ್ತಿದ್ದೀನಿ ಅಂತ ಹೇಳಿದರೆ ಮಜಾ ಬರುತ್ತಾ? ಹಾಂ, ಮನೆ ಕೆಲಸ ಮಾಡ್ತಾ ಇದ್ದೆ. ಹಾಯ್ ಟು ಮೈ ಚಾನಲ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಭೂಮಿಕಾಸ್ ಚಾನಲ್. ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ನನಗೆ ಗಿಫ್ಟ್ ಎಲ್ಲ. ಯಾಕೆ ಇವತ್ತು ಫ್ರೆಂಡ್ಶಿಪ್ ಡೇ ಅನ್ನೋದು ಇವತ್ತು ಬೆಳಗ್ಗೆ ಗೊತ್ತಾಯ್ತು. ಅಯ್ಯೋ, ಆಮೇಲೆ ಅಷ್ಟೇ, ಬೆಳಿಗ್ಗೆ ಕೊಟ್ಟಿದ್ದು ಲೆಟರ್ ಎಲ್ಲ ತೋರಿಸ್ದೆ. ಅದಕ್ಕೆ ಬೆಳಗ್ಗೆ ಲೆಟ್ರ್ ಕೊಟ್ಬಿಟ್ಟೆ ಅಷ್ಟೇ, ನನ್ನ ಮುಗೀತು. ಗೈಸ್, ಇವಾಗ ನಾನು ಏನು ಮಾಡ್ತೀರ ಮಾಡಬೇಡ. ನಾನು ಫಸ್ಟ್ ಆಫ್ ಆಲ್ ಮನೆ ಕರೆದವ್ರು ಯಾರು? ಫ್ರೆಂಡ್ಸ್ ಮನೆಗೆ ಕರಿಬಾರದು, ಹಂಗೆ ಬರಬೇಕು. ಕರಿಯದೆ ಬಂದ ಅತಿಥಿಯ ಕೆರದಲ್ಲಿ ಹೊಡೆದಂತೆ ಅಂತ ಯಾವುದೋ ಕಾದಿದ್ದು. ನಾನೇ ಕೊಡಬೇಕಂತೆ. ನಮ್ಮ ಗಿಫ್ಟ್ ಏನು ಅಂತ ಯಾರು ಕಟ್ಟಿರಲಿಲ್ಲ ನೋಡು, ನಾನೇ ನಿನಗೆ ಕಟ್ತಿರೋದು. ಎಷ್ಟು ವರ್ಷ ಆಯಿತು ಈ ಥರ ಎಲ್ಲ ಫ್ರೆಂಡ್ಶಿಪ್ ಡೇನ ಸೆಲೆಬ್ರೇಟ್ ಮಾಡಿ? ತುಂಬ ವರ್ಷ ಆಯ್ತು, ಸ್ಕೂಲಲ್ಲೇ ಲಾಸ್ಟ್. ಗೈಸ್, ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ತಾ ಇದ್ದೀನಿ, ಚಿಕ್ಕ ಮಗಳು ಥರ. ಅದು ಕಟ್ಟಕ್ಕೂ ಬರ್ತಲ್ಲ ಪಾಪ ಅವಳಿಗೆ. Emotional damage. ಹಿಂಗ ಸಾರಿ ಕಣೆ, ತಡಿಯ. ನಾನು ಇದೊಂಚು ಕರೆಕ್ಟ್ ಮಾಡು. ನಿನ್ಗೆ ಗೊತ್ತು ನೀನು ತಂದಿರಲ್ಲ ಅಂತ, ಅದಕ್ಕೆ ನಾನು ದಿಸ್ ಈಸ್ ಕಾಲ್ಡ್ ಟ್ರೂ ಫ್ರೆಂಡ್ಶಿಪ್. ತಗೋ, ಕಟ್ಟು, ಗುಡ್. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ತಂದಿರಲಿಲ್ಲ. ಐ ನೋ, ಟ್ರೂ ಫ್ರೆಂಡ್ಸ್, ಕ್ರಿಂಜ್ ಫ್ರೆಂಡ್ಸ್. ತಗೋ, ಅದೇನು ಹೇಳು? ಜೆಟ್ ಪ್ಯಾಂಟ್. ಯಾ, ನನ್ನ ಹತ್ರ ಇರಲಿಲ್ಲ ಅಂತ. ನೈಸ್, ಇಷ್ಟ ಆಗುತ್ತೆ ಅಂತ. ಇದನ್ನ ಸಾಕ್ಬೋದು. ಅಲ್ಲಿ ವಾಟರ್ ಎದ್ದು ಕೊಡು. ನೈಸ್. ಗೈಸ್, ಬೊಕ್ಕೆ ಎಲ್ಲ ಕೊಡ್ತಾ ಇದ್ದಾಳೆ. ಅವಳಿಗೆ ಯಾವಾಗಲೂ ಸ್ವಲ್ಪ ಜಾಸ್ತಿ ಡ್ರೈಡ್ ಫ್ಲವರ್ಸ್ ಕೊಡ್ತೀನಿ ನಾನು, ರಿಯಲ್ ಫ್ಲವರ್ಸ್ಗಿಂತ. ಯಾಕಂದರೆ ಪ್ರಿಸರ್ವ್ ಮಾಡ್ಬೋದು, ಲೈಕ್ ಇಟ್ಕೋಬೋದು ಅಂತ. ಇನ್ನೊಂದು ಗಿಫ್ಟ್ ಇದೆ ನನ್ನ ಹತ್ರನೇ. ಕಣ್ಣು ಮುಚ್ಚಬೇಕಾ? ಕಣ್ಮುಚ್ಚು. ಅಷ್ಟು ದೊಡ್ಡ ಗಿಫ್ಟೇನೆ. ಕಣ್ಮುಚ್ಚು. ಚಿನ್ನಕ್ಕಿಂತ ಏನಾರು ಕೊಡ್ತಾ ಇದ್ದೀರಾ? ಚಿನ್ನಕ್ಕಿಂತ ಪ್ರತಿ ಸಾರಿ ಚಿನ್ನ ಕೊಡ್ತಾರೆ. ಹೋಗಿಲ್ಲ, ಹೋಗು. ಈ ಥರ ಚಿನ್ನದ ಬಾಕ್ಸಿಗೆಲ್ಲ ಚೆನ್ನಾಗಿದ್ದಾಳೆ ಗೈಸ್. ಪ್ರತಿ ಸಾರಿನೂ ಚಿನ್ನ ಕೊಡ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾಳೆ. ಇಟ್ ವಾಸ್ ಗುಡ್ ಗೈಸ್. ಹಂಗೆ ಹೆಂಗಿದೆ ಗೈಸ್? ಸಕ್ಕರಾಗಿದೆ ಅಲ್ಲ? ನಾನು ಇಲ್ಲಿಂದ ವಿಡಿಯೋ ಮಾಡ್ತೀನಿ. ಫಸ್ಟಿಗೆ ಮಂತ್ರಾಲಯ ಗೈಸ್, ಇದೇನು ಥೀಮು ಅಂತ ಹೇಳಿದ್ನಲ್ಲ,
ನಾನು ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ದೀವಿ ನಾವಿಬ್ಬರು. ಸೊ ಎಲ್ಲ ಫೋಟೋಸು ಒಂಥರ ಮೆಮೊರಿ ಟೈಪು. ಅಂದರೆ ಇದನ್ನು ನೋಡಿದಾಗ ಇವಾಗ ಮದುವೆ ಆಮೇಲೆ ನಾಮಕರಣ ಆ ಥರ ದೊಡ್ಡ ದೊಡ್ಡ ಫಂಕ್ಷನಲ್ಲಿ ಆಲ್ಬಮ್ ಮಾಡ್ತಾರೆ. ಏನಕ್ಕೆ ಹೇಳು? ಸಾಕು ಭೂಮಿಕಾ, ನೀನು ಆಮೇಲೆ ಹೇಳು, ನಾನು ನೋಡ್ಬಿಡ್ತೀನಿ ಫಸ್ಟು. ಹಾಂ, ನೋಡ್ಲಾ? ನಾನು ನೋಡು, ಆಮೇಲೆ ಹೇಳ್ತೀನಿ ಗೈಸ್, ಹೇಳೋಕ್ಕೆ ಬಿಡ್ತೀನಿ. ಇದು ಥೈಲ್ಯಾಂಡ್, ಇದು ಕಾಶ್ಮೀರ. ಫಸ್ಟ್ ಸ್ನೋಫಾಲ್ ಮೆಮೊರೀಸ್ ಫ್ರೋಝನ್. ಇದು ವಾರ್ಕಳ, ಇದು ಲದಾಖ್. ನಾವಿಬ್ಬರು ಬೈಕಲ್ಲಿ ಹೋಗಿದ್ದು. ಸಕ್ಕತ್ತಾಗಿ ಮಾಡಿಸಿದ್ದೆ ಆಲ್ಬಮ್. ಏನಾದರೂ ಆಗಲಿ ನಿಮಗೆ ನಾನು ಮುಲ್ಕಿ ಸರ್ಫಿಂಗ್, ಅದು ಬೆಟ್ಟ, ಅಂಜನಾದ್ರಿ ಬೆಟ್ಟ. ಇದು ಮಿನಿ ತಾಜ್ ಮಹಲ್, ಅದು ರಾಜಸ್ಥಾನ. ಇದು ಫಸ್ಟ್ ಬೇಲೂರು, ಇದು ಗೋವಾ, ಅದು ಕಾಶಿಗೆ ಹೋಗಿದ್ದು, ಅಯೋಧ್ಯ, ಕಾಶಿ. ಇದು ಮೇಘಾಲಯ, ಇದು ಮುನ್ನಾರ್. ಫಸ್ಟ್ ಊಟಿಗೆ ಹೋಗಿದ್ದು, ಇದು ಅಷ್ಟೇ ಮೈಸೂರು. ಮೈಸೂರು, ಊಟಿ. ಇದು ಬ್ಯಾಂಗ್ಳೂರಲ್ಲಿ, ಇದು ಬ್ಯಾಂಗ್ಳೂರು, ಇದು ಅಸ್ಸಾಂ, ಇದು ಮುನ್ನಾರ್, ತೆಕ್ಕಡಿ ಸಮಥಿಂಗ್, ತೆಕ್ಕಡಿ ಮುನ್ನಾರ್. ಇದು ಮೊನ್ನೆ ಬಬಲ್. ಓಕೆ, ಇದು ಮೊನ್ನೆ ನಾವು ರೀಸೆಂಟ್ ಆಗಿ ಇದೆಲ್ಲ ಫೋಟೋಸ್ ಇಲ್ಲ ನಂದು ನನ್ನ ಹತ್ರ. ಸೂಪರ್ ಆಗಿದೆ ಭೂಮಿಕಾ. ಮುಚ್ಚು. To be continued. Thank you. ಇಷ್ಟ ಆಯ್ತಾ? ಆ್ಯಕ್ಚುಲಿ ಎಲ್ಲರೂ ಮದುವೆಗಳಿಗೆ ಅಥವಾ ದೊಡ್ಡ ದೊಡ್ಡ ಫಂಕ್ಷನಿಗೆ ಮಾಡಿಸ್ತಾರೆ. ನಾನು ಆ್ಯಕ್ಚುಲಿ ಯಾಕೆ ಯಾವಾಗಾದರೂ ಒಂದು 10-20 ವರ್ಷ ಆದಮೇಲೆ ಒಂದು ಆಲ್ಬಮ್ ತೆಗೆದು ನೋಡಬಾರ್ದು? ಅದು ಮೆಮೊರಿ ಎಲ್ಲ ಕ್ರಿಯೇಟ್ ಆಗುತ್ತೆ, ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ದು ಹೈಲೈಟ್ ಆಗುತ್ತೆ. ಓಕೆ, ಆವಾಗ ನೋಡಿಬಿಟ್ಟು ಜೋಶ್ ಬಂದು ಇಲ್ಲ ನಾವು ಇವಾಗ ಹೋಗಬೇಕು ಟ್ರಿಪ್ ಅಂತ ಅವಳು ನೆನ್ಪು ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಇಷ್ಟು ದೊಡ್ಡ ಆಲ್ಬಮ್ ಕೊಟ್ಟಿದ್ದೀನಿ ಗೈಸ್. ಆಮೇಲೆ ಇದು ಇಲ್ಲಿಗೆ ಸ್ಟಾಪ್ ಆಗಲ್ಲ, ಟು ಬಿ ಕಂಟಿನ್ಯೂ. ಮುಂದೆ ಕಂಟಿನ್ಯೂ ಆಗುತ್ತೆ ಈ ಮೆಮೊರಿ. ಆಯಿತಾ? ಹಿಡ್ಕೋ. ಥ್ಯಾಂಕ್ ಯು ಬೇಬಿ, ಥ್ಯಾಂಕ್ ಯು ಸೊ ಮಚ್. ಇಟ್ಸ್ ಲವ್ಲಿ. ಇಷ್ಟ ಆಯ್ತಾ? ತುಂಬ ಇಷ್ಟ ಆಯಿತು. ಕೊಡಿ, ಇಡ್ತೀನಿ. ಚೆನ್ನಾಗಿದೆಯಾ ನೀನು? ಏನಿದು ವಾಚ್ ಕಿಚ್ಚೆಲ್ಲ ತಂದಿದ್ಯಾ? ಟೈಮ್ ಯಾಕೋ ಚೆನ್ನಾಗಾಗಲಿ, ಮುಂದೆ ಇನ್ನೂ ಚೆನ್ನಾಗಾಗಲಿ. ಈಗ ಆಲ್ರೆಡಿ ಚೆನ್ನಾಗಿದೆ. ಚೆನ್ನಾಗಿದೆ, ಇದು ಸ್ವಲ್ಪ ಆ್ಯಡಪ್. ಏನೇನು ತಂದಿದ್ದಾಳೆ ಗೈಸ್, ನಾನೇನು ತಂದಿಲ್ಲ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಹಾಂ, ನಾನು ಈ ಥರದ್ದು ಕೇಳಿದ್ದೆ ತಾನೇ. ಈ ಥರದ್ದು ನನಗೆ ಇಂಡಿಯನ್ ಹಿಸ್ಟ್ರಿ ಟೈಪ್ ಬೇಕು. ಅದು ಯಾವಾಗ ನೆನ್ಪಿಟ್ಕೊಂಡಿದ್ದೆ? ನಂಗೆ ಗೊತ್ತು. ಅಯ್ಯಯ್ಯೋ, ನನಗೆ ಇಷ್ಟ ಕಣೆ ಈ ಥರದ್ದು. ಎಷ್ಟು ಕೊಟ್ಟಿದ್ದಿ? ದುಡ್ಡೆಲ್ಲ ಏನಕ್ಕೆ ನಿನಗೆ? ದುಡ್ಡು ಬೇಕು ನಿನಗೆ? ಕೊಡ್ಸೋದು ಎಂಜಾಯ್ ಮಾಡು. ಸಖತ್ತಾಗಿ ಹಾಕೋ, ಇದನ್ನು ಬಿಚ್ಚು. ಗೈಸ್, ದಿಸ್ ಇಸ್ ದ ವಾಚ್. ಸೂಪರ್ ಎಕ್ಸ್ಟ್ರಾಡಿನರಿ, ಸೂಪರ್ ಕ್ಯಾಲಿಫ್ರಾಜಿಲಿಸ್ಟಿಕ್ ಎಕ್ಸ್ಪಿಯಾಲಿಡೋಸಿಸ್. ಗಿಫ್ಟ್ ನಾನು ತಂದು ಮುಚ್ಕೊಂಡು ಕೊಡು. ನಿಜ, ನಾನು ಈ ಥರ ಕೊಡು. ನಾನು ನಿಂಗೆ ಆಟ ಆಡ್ಸೋಣ ಅಂತ ಅಂದ್ಕೊಂಡಿದ್ದೆ. ಈ ಥರ ತಂದಿಲ್ಲ. ಯಾವ ಥರ? ನಾನು ಪಾಪ ಕೊಡು, ನಂಗೆ ಈ ಥರ ಬೇಡ. ಬೇರೆ ಒಂದೇ ಒಂದು ಲೆಟರ್ ಬರ್ತಿದೆ ಅಷ್ಟೇ. ಕೊಡು. ನಿಂಗೆ ಬೇಜಾರಾಗುತ್ತೆ? ನಂಗೆ ಬೇಜಾರಾಗಲ್ಲ. ಎಲ್ಲ ತಂದಿದ್ಯಾ? ಬೇಜಾರಾಗಲ್ಲ, ಹೋಗಿ ತಗೊಂಬಾ. ಕಣ್ಮುಚ್ಚು. ಅದೇ ಲೆಟರ್ ಆ ಥರ ಕೊಡ್ತಾರಾ? ಮತ್ತೆ ಹಿಂಗೆ ಹಿಡ್ಕೊಂಡ್ಲಾ? ಹಾಂ. ಹಾಂ, ಕೈ ಅಗ್ಲ ಮಾಡು. ಅಯ್ಯೋ ಕ್ಯೂಟ್. ಗೈಸ್, ಏನಿದೆ ಅಂತ ಓಪನ್ ಮಾಡಿದ್ದೀನಿ. ಗೈಸ್, ಆನ್ ಮೈ ಮೈಂಡ್ ಇನ್ ಮೈ ಹಾರ್ಟ್. ಇದು ಯಾವ್ದಾದ್ರು ಮಾಡಿರೋದು ಗೊತ್ತಾ? ಸೀ ಶೆಲ್ಸ್ ಅಲ್ಲಿ ತಾನೆ. ಅದು ನಾವಿಬ್ಬರು ಹೋದಾಗ ಎತ್ತಿಡ್ಕೊಂಡು ನಾವು ಬೀಚಿಗೆ ಹೋಗಿದ್ದೀವಲ್ಲ, ಅದನ್ನು ಎತ್ತಿಡ್ಕೊಂಡು ನಾನು ನೀನು ಲೈಕ್ ಆ ಥರ ಮಾಡಿರೋದು. ಸಕ್ಕತ್ತಾಗಿ ಮಾಡಿದೆ ಚೇತು. ಕ್ಯೂಟ್ ಗೈಸ್, ಸಕ್ಕತ್ತಾಗಿದೆ ಅಲ್ಲ? ನಂಗೆ ಗೊತ್ತು ಏನೋ ಒಂದು ಕೈಯಲ್ಲಿ ಮಾಡಿರ್ತಾಳೆ ಅಂತ.
ಕ್ಯೂಟಾಗಿ ಮಾಡಿದ್ದಾಳೆ. ಪಾಟ್, ಓಕೆ, ಈ ಪಾಟ್ ಒಳಗಡೆ ಅದಿಟ್ಟು ಗೈಸ್, ಒಳಗಡೆ ಗ್ರೀನ್ ಕಲರ್ ಸ್ಪಂಜ್ ಬರುತ್ತಲ್ಲ, ಅದಿಟ್ಟು ಇಟ್ಟಿರೋದು ಚಿಕ್ಕ ರೋಸ್ ಫ್ಲವರ್ ಪಾಟ್ ಥರ. ನೈಸ್ ಗೈಸ್, ನೋಡಿದ್ರ ಇವಳ ಇದು ನೀನು ಅಕ್ಕಂದು. ಅಕ್ಕ ಏನೋ ಮಾಡಿದಾಳೆ. ಟು ದ ಗರ್ಲ್ ಐ ಹೇಟೆಡ್. ಚೇತು, ಇದೆಲ್ಲ ನೀನೇ ಮಾಡಿದ್ದೇನೆ. ಲ್ಯಾಮಿನೇಷನ್ನ ಇದು. ಟು ದ ಗರ್ಲ್ ಐ ಹೇಟೆಡ್, ಥ್ಯಾಂಕ್ಸ್ ಫಾರ್ ಬಿಕಮಿಂಗ್ ಮೈ ಹೋಮ್, ಟು ಮೈ ಗೆಳತಿ, ಗಿಫ್ಟೆಡ್ ಬೈ ಚೇತು. ಎಷ್ಟಿದೆ ಚೇತು? ಅಷ್ಟು ಏನು ಬರ್ದಿದ್ಯಾ ಗೈಸ್? ಇಷ್ಟು ಅವಳೇ ಕುತ್ಕೊಂಡು ಬರ್ದಿರೋದು. ಪ್ರಾಪರ್ ಬುಕ್ ಥರ. ಅದರಲ್ಲಿ ಡೆಡಿಕೇಶನ್ ಇದೆ, ಪ್ರೊಲಾಗ್ ಇದೆ, ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 8 ತನಕ ಇದೆ. ವಿಡಿಯೋ ಮಾಡ್ಬೋದಾ? ಮಾಡ್ಬೋದು, ಏನಿದೆ. Dedication. This book is not about perfect memories. Is it about the fights that almost broke us? The laugh that made us cry? The trips that made no sense? The midnight calls? The stupid decisions, the endless drama, and somehow the most beautiful friendship I have never known. To the girl I once promised myself I had never talked to, thank you for proving first impressions can be completely wrong. Happy Friendship Day, Bhumi. Love, Chetu. Okay. ಇದು ಆ್ಯಕ್ಚುಲಿ ನಾನು ಬುಕ್ ಥರ ಮಾಡಿಸ್ಬೇಕಾಯಿತು. Prologue. ಬಟ್ ದ ಥಿಂಗ್ ಇಸ್, ನನಗೆ ಫ್ರೆಂಡ್ಶಿಪ್ ಡೇ ಹಿಂದಿನ ದಿನ ಗೊತ್ತಾಯಿತು. ಓಕೆ, ಇವತ್ತು ಫ್ರೆಂಡ್ಶಿಪ್ ಡೇ ಅಂತ. ಅದಕ್ಕೆ ಚಿಕ್ಕಮಗಳೂರಲ್ಲಿ ಯಾವ ಥರ ಸಿಕ್ಕಿದೆ ಆ ಥರ ಮಾಡಿದ್ದೀನಿ. Prologue. If this was in school days, they would never believe this. Chapter 1. The girl I never wanted to know. I judged her without even talking to her. Chapter 5. 19 days with her ignorance. People think friendships are measured by how much two people laugh together. I don't wish for the perfect future. I know there will be difficult days, but if life ever becomes overwhelming, I hope I never forget one thing, that is home. Bhumi, and she is my home. ಈ ಜನ್ಮದಲ್ಲೂ ನೀನೇ ನನ್ನ ಅತ್ಯುತ್ತಮ ಅತ್ಯಂತ ಅಂತ ಹೇಳಕ್ಕಂತೆ. ಈ ಜನ್ಮದಲ್ಲೂ ನೀನೇ ನನ್ನ ಅತ್ಯುತ್ತಮ ಸ್ನೇಹಿತೆ. ಮುಂದಿನ ಜನ್ಮವಿದ್ದರೂ ನಿನ್ನನ್ನೇ ಮತ್ತೆ ಹುಡುಕುತ್ತೇನೆ. ಇಂತಿ ನಿನ್ನ ಪ್ರೀತಿ ಗೆಳತಿ. ನೀನೇನು ಹುಡ್ಕೊಳ್ಳೋದು, ನಾನೇ ಹುಡುಕ್ ಬರ್ತೀನಿ ಆಯ್ತಾ. ನಂಗೆ ತುಂಬ ಇಷ್ಟ ಆಯಿತು. ಸಕ್ಕರಾಗಿ ಬರ್ದಿಲ್ಲ. ನಿಂಗೆ ಟೈಮ್ ಎಲ್ಲಿತ್ತು ಜೊತೆ, ನಿನ್ನ ತಲೆ ಹೆಂಗಿದೆಯೇ? ಹಾಂ, ಇದು ಇಟ್ಟಿದ್ದೆ ಕಣೆ ಹೋದ ಸತಿ ಬರ್ಡೇಗೆ ಕೊಡೋಕ್ಕೆ, ಅದು ಕೊಡೋಕ್ಕಾಗಲಿಲ್ಲ ಅಂತ ಅದನ್ನ ಇಲ್ಲಿಗೆ ಸಕ್ಕತ್ತಾಗಿದೆ ಗೈಸ್. ನೋಡಿದ್ರಾ ನನಗೂ ಅವಳಿಗೂ ಏನು ಡಿಫ್ರೆನ್ಸ್ ಅಂತ? ನಾನು ಮಾಡಿಸ್ಕೊಂಡು ತಗೊಬಂದೆ, ಇವಳು ಅವಳೇ ಕೈಯಿಂದ ಮಾಡಿಕೊಟ್ಟಿದ್ದಾಳೆ ಅಷ್ಟೆ. ಪೇಷನ್ಸ್ ಇಲ್ಲೇ ಗೊತ್ತಾಗುತ್ತೆ. ನನಗೇನು ಅಷ್ಟು ಪೇಷನ್ಸ್ ಇಲ್ಲ, ಇವಳಿಗೆ ಅಷ್ಟು ಪೇಷನ್ಸ್ ಇರೋದು. ಆ್ಯಂಡ್ ನನಗೆ ತುಂಬಾ ಇಷ್ಟ ಆಯಿತು. ನಾನು ಹೇಳ್ತಿರ್ಲಿಲ್ವ, ಅವಾಗಿಂದನೂ ವೆಯ್ಟ್ ಮಾಡ್ತಿದ್ದೆ, ಈ ಸರಿ ಏನು ಕೊಡ್ಬೋದು, ಯಾವ ಥರ ಮಾಡಬಹುದು. ಅವಳಿಗಿಂತ ನನಗೆ ಚಾಲೆಂಜಿಂಗು, ಇದಕ್ಕಿಂತ ಚೆನ್ನಾಗಿ ಮಾಡಬೇಕಲ್ಲ ನೆಕ್ಸ್ಟು, ಯಾವ ಥರ ಮಾಡ್ತಾಳೆ ಅದು ಇದು ಅಂತ. ಬಟ್ ಎಸ್, ನಂದು ಥಿಂಕಿಂಗ್ ಲೆವೆಲ್ ಇನ್ನೂ ಜಾಸ್ತಿ ಆಯ್ತು ಇವಾಗ. ಅಪ್ಪ ಅಂತ ಏನು ಮಾಡಿರ್ತಾಳೆ, ಒಂದು ಫೋಟೋ ಇಟ್ಟಿರ್ತಾಳೆ, ಇನ್ನೂ ಏನು ಕ್ರಿಯೇಟಿವಿಟಿ ಇದೆ ಅಂತ ನಾನು ತಲೆ ಕೆಡ್ಸ್ಕೊತಿದ್ದೀನಿ. ಲಾಸ್ಟ್ ಲೈನ್ಸ್ ಮತ್ತು ಚಾಪ್ಟರ್ ವಾಯ್ಸು ಸೊ ಸಕ್ಕತ್ತಾಗಿದೆ. ಬಾಯ್, ಇವಾಗ ಕೇಕ್ ಕಟ್ ಮಾಡಿ. ನಂದು ಇಷ್ಟ ಆಯಿತಾ? ಐ ಲವ್ ಇಟ್. ಇಷ್ಟ ಆಯಿತಾ? ನಾನೇನೋ ಒಂದು ಮಾಡಿಸ್ದೆ, ನಿಂತರ ಎಲ್ಲ ಮಾಡ್ಸೋಕ್ಕೆ ಬರೋಲ್ಲ ನನಗೆ. ಅದಕ್ಕೆ ನಿನಗೆ ನನಗೆ ಜಾಸ್ತಿ ಹೊಡಿಯೋಕ್ಕೆ ಹೋಗಬೇಡ, ನಿನಗೆ ಸೂಟ್ ಆಗಲ್ಲ. ನಂಗೆ ಮಾಡೋಕ್ಕೆ ಬರೋದೇ ಇಷ್ಟು ಜೊತೆನ ಏನಾದರೂ ಮಾಡ್ಕೊಂಡು ಸಾಯ್ ಆಯಿತಾ. ಹ್ಯಾಪಿ ಪಡು, ನಾನು ಇಷ್ಟು ಮಾಡ್ತಿದ್ದೀನಲ್ಲ ಅಂತ. ಹ್ಯಾಪಿ ಪಡು. ಹ್ಯಾಪಿ ಪಟ್ಟೆ. ಮಾಡು. ವೆಲ್ಕಮ್. ವೆಲ್ಕಮ್. ಕೇಕ್ ಇಸ್ ಟು ಗುಡ್. ತುಂಬ ದಿನ ಆಯಿತು ಕೇಕ್ ತಿಂದಲೇ. ಯಾ, ಇದು ಬೇರೆ ಪೀಸ್ ಬೇರೆ ಸಿಗಲ್ಲ. ಆರ್ಡ್ರ್ ಮಾಡಿದ್ರೆ ಫುಲ್ ಕೇಕ್ ಆರ್ಡ್ರ್ ಮಾಡಬೇಕು, ಸೊ ದಟ್ ಅವಳು ತಲೆ ಉಪಯೋಗಿಸಿ ಇವತ್ತಿನ ದಿನ ತಂದಿದ್ದಾಳೆ.
ಗೈಸ್, ಇಷ್ಟು ದಿನ ನಮ್ಮಿಬ್ಬರು ಫ್ರೆಂಡ್ಶಿಪ್ ಬಗ್ಗೆ ನೋಡಿದ್ದೀರಾ. ನಮ್ಮಿಬ್ಬರು ಫ್ರೆಂಡ್ಶಿಪ್ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಕಾಮೆಂಟಲ್ಲಿ ತಿಳಿಸಿ. ಇಷ್ಟು ದಿನ ನೋಡ್ಕೊ ಬಂದಿದ್ದೀರಾ ನಾವಿಬ್ಬರು ಹೆಂಗೆ, ಏನು, ಯಾವ ಥರ, ಅವಳು ಯಾವ ಥರ ಪರ್ಸನು, ನಾನು ಯಾವ ಥರ ಪರ್ಸನು ಅಂತ. ಆ್ಯಂಡ್ ಅದ್ರ ಬಗ್ಗೆ ಗೊತ್ತಾಗುತ್ತೆ, ಲೈಕ್ ಕಾಮೆಂಟಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಚೆನ್ನಾಗಿತ್ತು ಈ ಡೇ. ನಾನು ವೆಯ್ಟ್ ಮಾಡ್ತಾಯಿದ್ದೆ ಈ ಡೇಗೋಸ್ಕರ. ಅವಳ ಕ್ರಿಯೇಟಿವಿಟಿ ನೋಡೋಕ್ಕೆ ನಿಮಗೂ ಇಷ್ಟ ಆಗಿರುತ್ತೆ. ನಂದು ಗಿಫ್ಟ್ಗಿಂತ ಅವಳ ಗಿಫ್ಟು ತುಂಬಾ ಚೆನ್ನಾಗಿದೆ. ಅವಳು ಕೈಯಾರೆ ಮಾಡೋದು, ನಂಗೆ ಅದು ತುಂಬ ಇಷ್ಟ. ಗೈಸ್, ಟೋಟಲಾಗಿ ಇಷ್ಟು ಗಿಫ್ಟು ಬಂದಿರೋದು, ಎಲ್ಲ ಕೊಟ್ಟಿರೋದು ಫ್ರೆಂಡ್ಸು ಎಲ್ಲ, ನಂದು ಜೇತುದು ಎಲ್ಲ ಸೇರಿ ಇಷ್ಟ ಆಗಿದೆ. ಮೇನ್ ಹೈಲೈಟ್ ಯಾವ್ದು ಹೇಳಿ? ಟು ದ ಗರ್ಲ್ ಐ ಹೇಟೆಡ್. Yeah, I know very well, baby. You hate me a lot ಅಂತ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಶುಭರಾತ್ರಿ ಗೈಸ್. 7:41 ಆಯಿತು ಟೈಮ್. ಶುಭ ರಾತ್ರಿ. ಶುಭ ಸಂಜೆ. ಶುಭ ಸಂಜೆ.